ಮನೆಗೆ ಬಂದ ಲಾಯರ್ ಪದ್ಮನಾಭನನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಶಾರದಾ. ಏನಮ್ಮ ಕಣೋ ಎಂದು ಪದ್ಮನಾಭ ಕರೆಯಿಂದ ಆಶ್ಚರ್ಯದಿಂದ ಶಾರದಾ ಎಚ್ಚೆತ್ಕೋತಾಳೆ. ಶಾರದಮ್ಮ ತಾಯಿ ಅಣ್ಣ ಏನನ್ನು ಗುರ್ತು ಹಿಡಿಯದ ತಂಗಿ ಇರ್ತಾಳ ಈ ಲೋಕದಲ್ಲಿ. ಬಾ ಅಣ್ಣಯ್ಯ, ಒಳಗ್ ಬಂದು ಕೂತ್ಕೊಳ್ಳಿ, ಅವರಿಗೆ ನೀವು ಬಂದ ವಿಷಯ ಹೇಳ್ತೀನಿ ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ. ಲಾಯರ್ ಬಂದು ಸೋಫಾದಲ್ಲಿ ಕೂತ್ಕೋತಾನೆ. ಬೆಡ್ರೂಮ್ ಅಲ್ಲಿ ಏರ್ಪಾಟು ಮಾಡಿಕೊಂಡ ಸಿಸ್ಟಮ್ ಮುಂದೆ ಪ್ರಸಾದ್ ಕೂತ್ಕೊಂಡು ವರ್ಕ್ ಮಾಡ್ಕೋತಾ ಇರ್ತಾನೆ. ಆಗಲೇ ಶಾರದಾ ಬರ್ತಾಳೆ. ಏನಮ್ಮ ಹಾಗೆ ಖಾಲಿ ಕೈಯಿಂದ ಅಲ್ಲದೆ ಕಾಫಿ ಕಪ್ಪಿಂದ ಬರ್ಬೋದಲ್ಲ? ನಮ್ಮ ಲಾಯರ್ ಅಣ್ಣ ಬಂದಿದ್ದಾರಿ. ನನಗೆ ತಿಳಿಯದೆ ನಿನ್ನ ಅಣ್ಣಯ್ಯ ಲಾಯರ್ ಅವಾಗದ? ಅಬ್ಬಾ, ಲಾಯರ್ ಅಣ್ಣಯ್ಯ ಅಂದ್ರೆ ನಮ್ಮ ಸ್ವಂತ ಅಣ್ಣಯ್ಯ ಅಲ್ಲ. ಮತ್ತೆ ಅದೇ ರೀ, ಲಾಯರ್ ಪದ್ಮನಾಭ ಅಣ್ಣಯ್ಯ ಇದ್ದಾನಲ್ಲ, ನಿಮ್ಮ ಫ್ರೆಂಡು. ಅವನ್ ಬಂದಿದ್ದಾನ? ನೀನ್ ಹೇಳೋದು ನಿಜವೇನ ಶಾರದಾ? ನಿಜಾನೇ ರೀ, ಬೇಕಂದ್ರೆ ನೀವ್ ಒಂದ್ಸಲ ಬಂದು ನೋಡಿ ಎಂದು ಪ್ರಸಾದ್ ಶಾರದಾ ಹಾಲೊಳಗೆ ಬರ್ತಾರೆ. ಲಾಯರ್ ಪದ್ಮನಾಭ್ ಕೂತಿರ್ತಾನೆ. ನಮಸ್ತೆ ಲಾಯರ್ ಪದ್ಮನಾಭಂ ಅವ್ರೆ. ಸಾಕು ಕಣೋ, ನೀನು ನಿನ್ ವ್ಯಂಗ್ಯ, ಬಂದು ಇಲ್ಲಿ ಕೂತ್ಕೋ. ಪ್ರಸಾದ್ ಕೂತ್ಕೋತಾನೆ. ಶಾರದಾ, ಇಬ್ಬರಿಗೂ ಕಾಫಿ ತಗೊಂಬಾ. ನೀವು ಮಾತಾಡ್ತಾ ಇರಿ, ನಾನ್ ಹೋಗಿ ಹೀಗೆ ಬರ್ತೀನಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಪದ್ಮನಾಭಂ ಹಾಯಾಗಿ ನಗುತ್ತಾ ಹಳೆ ವಿಷಯಗಳನ್ನೆಲ್ಲ ಮಾತಾಡ್ಕೊತಾ ಇರ್ತಾರೆ. ಇಷ್ಟರಲ್ಲಿ ಶಾರದಾ ಕಾಫಿ ತಗೊಂಡು ಬಂದು ಕೊಡ್ತಾಳೆ. ಅಣ್ಣಯ್ಯ ತಗೊಳ್ಳಿ. ಇಬ್ಬರು ಕಾಫಿಯನ್ನು ತೆಗೆದುಕೊಂಡು ಕುಡಿಯುತ್ತಾರೆ. ಕೂತ್ಕೋ ತಂಗಿಯಮ್ಮ, ನಿಮ್ಮಿಬ್ಬರ ಜೊತೆ ಮಾತಾಡ್ಬೇಕು. ಹೇಳು ಅಣ್ಣಯ್ಯ. ಮಗ ಸೊಸೆ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೋ? ಇಬ್ಬರು ಸೇರಿ ಕೆಲ್ಸಕ್ಕೆ ಹೋಗಿದ್ದಾರಪ್ಪ. ಇಬ್ಬರು ಸೇರಿ ವಿಚ್ಛೇದನಕ್ಕಾಗಿಯೇ ಬಂದಿದ್ದಾರೆ ಅಂದ್ಕೊಂಡೆ. ಕೆಲ್ಸಕ್ಕಾಗಿ ಕೂಡ ಹೋಗ್ತಾ ಇದ್ದಾರೆ ಅನ್ನೋ ಮಾತು. ಏನು ವಿಚ್ಛೇದನಕ್ಕಾಗಿ ಬರೋದಂದ್ರೇನು? ಓಹೋ, ಮಗ ಸೊಸೆ ಡೈವರ್ಸ್ ತಗೊಳ್ತಾ ಇರೋ ವಿಷಯ ನಿಮಗ್ ಗೊತ್ತಿಲ್ಲ ಅನ್ನೋ ಮಾತು. ಗೊತ್ತಿಲ್ಲ ಅಣ್ಣಯ್ಯ, ಇಬ್ರಲ್ಲಿ ಯಾರು ಹೇಳಿಲ್ಲ. ಈಗ ನೀನು ವಿಚ್ಛೇದನ ಪೇಪರ್ ತಗೊಂಬಂದ್ಯಾ ಎಂದು ಪ್ರಸಾದ್ ಕೇಳಿದ ಮಾತಿಗೆ ಲಾಯರ್ ಪದ್ಮನಾಭಂ ಏನು ಮಾತನಾಡಲಿಲ್ಲ. ಇನ್ನು ಆಫೀಸ್ ಕ್ಯಾಂಟೀನ್ ಅಲ್ಲಿ ಅನಾಮಿಕಾ ತನ್ನ ಕಲೀಗ್ ವನಜಳ ಜೊತೆ ಕೂತಿರ್ತಾಳೆ. ಅನಾಮಿಕಾ, ನಾನು ಹೇಳೋದು ಸ್ವಲ್ಪ ಕೇಳೆ. ಡೈವರ್ಸ್ ಬೇಡ ಅಂತ ಲಾಯರ್ಗೆ ಫೋನ್ ಮಾಡಿ ಹೇಳೆ. ಇಲ್ವೇ, ಹೇಳ ಬೇಡವಾ ಅಂತ ಆಲೋಚಿಸ್ತಾ ಇದ್ದೀನಿ. ನೀನು ರಮೇಶ್ ಮಾತಿಗೆ ಅಂದ್ಕೊಂಡು ಆವೇಶದಿಂದ ವಿಚ್ಛೇದನಕ್ಕೆ ಹೋಗಬೇಕಾಗಿದ್ದಾಗ ಇರುವ ಯೋಚನೆ ಈಗ ಬೇಡ ಅಂತ ಹೇಳೋದಕ್ಕೆ ಯಾಕೆ ಆಲೋಚಿಸ್ತೀಯಾ? ಪ್ರತಿ ವಿಷಯದಲ್ಲಿ ನಾನೇ ಕಾಂಪ್ರಮೈಸ್ ಆಗ್ತಾ ಇದ್ದೀನಿ, ಅವರು ಆಗ್ತಾ ಇಲ್ಲ. ತನ್ನ ಪುರುಷ ಅಹಂಕಾರವನ್ನು ತೋರಿಸ್ತಾ ಇದ್ದಾರೆ, ಅದೇ ನನಗೆ ಹಿಡಿಸ್ತಾ ಇಲ್ಲ ಅಂದ್ರೆ ವಿಚ್ಛೇದನ ಬೇಡೋದು ತಪ್ಪು ಅನ್ನು. ಬೇರೆಯಾಗಿ ಬದುಕೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಿಲ್ಲ. ಕಾರ್ತಿಕ್ ಇಂದ ಡೈವರ್ಸ್ ತಗೊಂಡು ನೀನ್ ಹ್ಯಾಪಿಯಾಗಿದ್ದೀಯಲ್ಲ? ಹ್ಯಾಪಿಯಾಗಿದ್ದೀನಿ ಅಂತ ಯಾರೇ ಹೇಳಿದ್ರು ನಿಂಗೆ? ನನ್ ಫೇಸ್ ಹೇಳ್ತಾ, ನನ್ ಕೈಯಲ್ಲಿ ತಿಳಿತಾ? ಇಲ್ಲ ಅಂದ್ರೆ ನಾನ್ ನಗ್ತಾ ಇರೋ ನಗುವಿಂದ ಗೊತ್ತಾಯ್ತಾ? ಹೇಗೆ ತಿಳಿತೆ ನಿಂಗೆ ನಾನು ವಿಚ್ಛೇದನ ತಗೊಂಡು ಸಂತೋಷವಾಗಿದ್ದೀನಿ ಅಂತ ಎಂದು ವನಜ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅನಾಮಿಕಾ ಆಶ್ಚರ್ಯ ಹೋಗ್ತಾಳೆ. ವನಜ ಮೇಲಕ್ಕೆ ಕಾಣಿಸಿದಷ್ಟು ಧೈರ್ಯವಂತಳಲ್ಲ ಅನ್ನೋ ಮಾತು. ಅವಳಲ್ಲಿ ಗಂಡನಿಂದ ವಿಚ್ಛೇದನ ತಗೊಂಡು ತಪ್ಪು ಮಾಡಿದೀನಿ ಅನ್ನುವ ಭಾವನೆ ಇದ್ದಿದ್ದರಿಂದಲೇ ಇಷ್ಟೆಲ್ಲ ಒಳಗಿಂದೊಳಗೆ ಕುಗ್ತಾ ಇದ್ದಾಳೆ. ವಿಚ್ಛೇದನ ತಗೊಂಡ್ಮೇಲೆ ಹೆಂಗಸಾಗಿ ಬದುಕುವುದು ಅಷ್ಟು ಕಷ್ಟ ಆಗುತ್ತಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ವನಜ ಕಣ್ಣೀರು ಒರೆಸ್ಕೊತಾಳೆ. ಸಾರಿ ಅನು, ಕಾರ್ತಿಕನ ದೂರ ಮಾಡ್ಕೊಂಡು ಇಷ್ಟೆಲ್ಲ ದುಃಖ ಪಡ್ತಾ ಇದ್ಯಾ? ನನ್ನ ದುಃಖ ಸಮುದ್ರದಷ್ಟು ಆಳ, ಎವರಷ್ಟು ಶಿಖರದಷ್ಟು ಎತ್ತರ. ಆದ್ರೆ ಕಾರ್ತಿಕನ ಕರೆಯಿಂದ ಕ್ಷಣದಲ್ಲಿ ಕರಗಿ ಹೋಗುವ ಚಿಕ್ಕ ಮಂಜಿನ ಚೂರು ಎಂದು ಹೇಳುತ್ತಾ ಇರುವಾಗ ಕಾರ್ತಿಕ್ ಆಗಲೇ ಹೂವಿನ ಬೊಕೆಯಿಂದ ಅಲ್ಲಿಗೆ ಬರ್ತಾನೆ. ನನ್ಗಾಗಿ ಬಂದ್ಯಾ? ಈ ಆಫೀಸಲ್ಲಿ ನೀನ್ ಬಿಟ್ಟು ನನ್ಗೆ ತಿಳಿದವ್ರು ಯಾರಿದ್ದಾರೆ ವನಜ? ವನಜ ಪ್ರೇಮದಿಂದ ಕಾರ್ತಿಕ್ ನನ್ನು ಹಗ್ ಮಾಡ್ತಾಳೆ. ಅನಾಮಿಕಾ ಅಲ್ಲಿಂದ ಹೋಗ್ತಾ ಇದ್ರೆ ವನಜ ಅನಾಮಿಕಳ ಕೈಯನ್ನು ಹಿಡ್ಕೊಂಡು ನಿಲ್ಲಿಸುತ್ತಾಳೆ. ಅನಾಮಿಕಾ ಅದೊಂಥರ ನೋಡ್ತಾಳೆ. ಅರ್ಥಪರ್ಥವಿಲ್ಲದ ಈಗೋದಿಂದ ಅರ್ಥವಂತವಾದ ಜೀವನವನ್ನು, ಈ ಹೆಣ್ಣಿಗೆ ಬರುವ ಸಂತೋಷವನ್ನು ನಾಶ ಮಾಡ್ಬೇಡ ಅನಾಮಿಕಾ. ಹೋಗಿ ಸಂಸಾರವನ್ನು ನಿಲ್ಲಿಸು, ಹೋಗು. ವಿಚ್ಛೇದನ ಕೊಡಲ್ಲ ಅಂತ ಹೇಳು. ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಮತ್ತೊಂದು ಕಡೆ ಮನೆಯಲ್ಲಿ ಕೂತ್ಕೊಂಡ ಪ್ರಸಾದ್ ಮತ್ತೆ ಲಾಯರ್ನನ್ನು ಕೇಳ್ತಾನೆ. ಹೇಳದಿಲ್ಲ ಯಾಕೋ? ನೀನು ವಿಚ್ಛೇದನ ಕಾಗದ ತಗೊಂಬಂದ್ಯಾ? ಇಲ್ಲ ಕಣೋ, ವಿಚ್ಛೇದನ ಬೇಕು ಅಂದ್ರೆ ಮತ್ತಷ್ಟು ಕಾಲ ಕಲಿತು ಬೆರ್ತಿರ್ಬೇಕು ಅಂತ ಹೇಳ್ದೆ. ಅದಕ್ಕೆ ಇಬ್ರು ಒಪ್ಕೊಂಡಿದ್ದಾರೆ. ನಿಜಕ್ಕೂ ಅವರಿಬ್ಬರು ವಿಚ್ಛೇದನ ಏಕೆ ತಗೋಬೇಕು ಅಂದ್ಕೋತಾ ಇದ್ದಾರೋ ನಿಮ್ಮನ್ ಕೇಳಿ ತಿಳ್ಕೊಬೇಕು ಅಂತ ಬಂದೆ. ಇನ್ನೊಂದ್ ವಿಷಯ ಏನು ಅಂತಂದ್ರೆ, ನೀನು ನಾನು ಸ್ನೇಹಿತರು ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣಯ್ಯ. ಈ ಬದುಕಿನ ಚಕ್ರದಲ್ಲಿ ಗಂಡನ ಪಾತ್ರ ಎಷ್ಟು ಮುಖ್ಯನೋ ಸೊಸೆಗೆ ಅರ್ಥವಾಗುವ ಹಾಗೆ ನೀನ್ ಹೇಳು ತಂಗಿಯಮ್ಮ. ಹಾಗೆ ಹೆಂಡತಿಯ ಪಾತ್ರ ಎಷ್ಟು ಅಗತ್ಯವೋ ಮಗನಿಗೆ ಅರ್ಥವಾಗುವ ಹಾಗೆ ನೀನೇ ಹೇಳ್ಬೇಕು ಕಣೋ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತಾರೆ. ನಾನು ವಿಚ್ಛೇದನ ಆಗದ ಹಾಗೆ ನೋಡ್ಕೋತೀನಿ. ಸರಿ ಕಣಪ್ಪ ಲಾಯರು, ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಈ ವಿಷಯ ನಮಗೆ ಹೇಳಿದ ಹಾಗೆ ನೀನು ಅವ್ರಿಗೆ ಹೇಳ್ಬೇಡ. ನಾವಿಬ್ಬರು ಸೇರಿ ಅವರ ಸಂಸಾರವನ್ನ ನಿಲ್ಸೋಣ.
ಹೌದು ಅಣ್ಣಯ್ಯ. ಅಂದ್ರೆ ನೀವು ಒಂದು ಕೆಲಸ ಮಾಡಿ. ಅರ್ಥವಾಯ್ತು ಕಣೋ, ನಾನು ಶಾರದಾ ಒಂದು 10 ದಿನ ಎಲ್ಲಿಗಾದ್ರೂ ಹೋಗ್ಬೇಕು ಅಷ್ಟೇನಾ? ಇನ್ನು ನಾನು ಬಂದ ಕೆಲಸ ಆಗಿ ಹೋಯ್ತು, ಇನ್ನು ಹೊರಡ್ತೀನಿ ಕಣೋ ಎಂದು ಲಾಯರ್ ಪದ್ಮನಾಭ ಹೊರಟು ಹೋಗುತ್ತಾನೆ. ಹಾಸ್ಪಿಟಲ್ ಹೊರಗಡೆ ಎದುರು ನೋಡ್ತಾ ಇರುವ ಕಿರಣ್ ಹತ್ರಕ್ಕೆ ರಮೇಶ್ ಬರ್ತಾನೆ. ಏನಾಯ್ತು? ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡ್ದೆ. ನನ್ ಹೆಂಡತಿ ಬದುಕಬೇಕು ಅಂದ್ರೆ ಇನ್ನೊಂದು ₹1,00,000 ಬೇಕು ಕಣೋ. ಯಾಕೋ ಕಿರಣ್, ಹೆಂಡತಿ ಬದುಕಬೇಕು ಅಂತ ಇಷ್ಟೆಲ್ಲ ಸಾಲ ಮಾಡ್ತಾ ಇದ್ಯಾ? ಅಷ್ಟೆಲ್ಲ ಹೆಂಡತಿ ಅಗತ್ಯ ಗಂಡಸರಿಗಿರುತ್ತಾ? ನಿನ್ಗೆ ಹೇಳಿದ್ರು ಅರ್ಥವಾಗಲ್ಲ ಕಣೋ. ಗಂಡು ಅನ್ನುವ ಈಗೋನು ಪಕ್ಕದಲ್ಲಿಟ್ಟು ಅನಾಮಿಕಳ ಜೊತೆ ಪ್ರೇಮದಿಂದ ಇಷ್ಟದಿಂದ ಮಾತಾಡು, ಆಗ ನಿಂಗೆ ಗೊತ್ತಾಗುತ್ತೆ. ನಿಂಗೆ ಗೊತ್ತಲ್ಲ, ನಾನು ಅನಾಮಿಕ ವಿಚ್ಛೇದನ ತಗೊಳ್ಳೋ ಸಂಗತಿ. ಆ ವಿಚ್ಛೇದನ ಬರೋದಕ್ಕೆ ಇನ್ನೂ ಟೈಮ್ ಇದೆಯಲ್ವೋ? ಅಲ್ಲಿವರೆಗೂ ನೀನು ಅನಾಮಿಕ ಸರಿ ಫ್ರೆಂಡ್ಸ್ ಆಗಿದ್ದು ನೋಡಿ. ಆದ್ರೂ ಇದೆಲ್ಲ ನನಗೇನಕ್ಕೆ ಹೇಳು? ನನಗೆ ಸಹಾಯಕ್ಕಾಗಿ ₹1,00,000 ಅರ್ಜೆಂಟ್ ಆಗಿ ಹೊಂದಿಸಿ ಕಳಿಸು. ಇನ್ನು ಹೋಗು. ಹೇಗೂ ಇಷ್ಟು ದೂರ ಬಂದಿದ್ದೀನಲ್ಲೋ, ಶೈಲಜನ ನೋಡಿ ಹೋಗ್ತೀನಿ. ಬೇಡ ಕಣೋ, ಆ ₹1,00,000 ವಿಷಯ ನೋಡು ಎಂದು ಕಿರಣ್ ಹಾಸ್ಪಿಟಲ್ಗೆ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ಅನಾಮಿಕ ರಮೇಶರು ಮನೆಗೆ ಬರುವ ಹೊತ್ತಿಗೆ ಬೀಗ ಹಾಕಿರುತ್ತೆ. ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೊತಾರೆ. ಆಗಲೇ ಪಕ್ಕದ ಮನೆ ಅರ್ಚನಾ ಬೀಗದ ಕೀ ಕೊಡ್ತಾಳೆ. ಇಬ್ಬರು ಒಳಗಡೆಗೆ ಹೋಗುತ್ತಾರೆ. ಟೀಪಾಯಿ ಮೇಲಿರುವ ಕಾಗದ ಕಾಣಿಸುತ್ತೆ. ಇದ್ದಕ್ಕಿದ್ದ ಹಾಗೆ ನಾವು ಹೋಗಬೇಕಾಗಿ ಬಂದಿದೆ, 10 ದಿನವಾದ ನಂತರ ಬರ್ತೀವಿ, ಅಲ್ಲಿವರೆಗೂ ಜಾಗೃತಿಯಾಗಿರಿ ಅಂತ ಅದರಲ್ಲಿ ಬರ್ದಿರುತ್ತೆ. ಆಗ ಅನಾಮಿಕಂಗೆ ವನಜ ಹೇಳಿದ್ದು ನೆನಪಿಗೆ ಬರುತ್ತೆ. ಅವರಿಗೆ ಹೇಳ್ತೀನಿ, ಇನ್ ಮೇಲಿಂದ ನಾನು ಜಾಬ್ ಮಾಡಲ್ಲ, ಮನೆ ಹತ್ರನೇ ಇರ್ತಾ ಮನೆನ ಅತ್ತೆ ಮಾವಂದ್ರನ್ನ ನೋಡ್ಕೋತೀನಿ ಅಂತ ಹೇಳ್ತೀನಿ. ಆಗ ನಮ್ಮವರ ಈಗೋ ಶಾಂತಿಯುತವಾಗಿರುತ್ತೆ. ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ವಿಚ್ಛೇದನ ಕೊಡದೇ ಇರ್ತಾರೆ ಎಂದು ಅಂದುಕೊಳ್ಳುತ್ತಾಳೆ. ಆ ಕ್ಷಣದಲ್ಲಿ ರಮೇಶನ್ಗೆ ಕಿರಣ್ ಹೇಳಿದ್ದು ನೆನಪಿಗೆ ಬರುತ್ತೆ. ಅನಾಮಿಕಾ, ಹೇಳಿ. ಹೇಗೂ ನಾವು ವಿಚ್ಛೇದನ ತೆಗೆದುಕೊಳ್ಳುವವರೆಗೂ ಬಂದಿದ್ದೀವಲ್ಲ, ಅಲ್ಲಿವರೆಗೂ ಇಲ್ಲೇ ಇರೋಣ. ಅಮ್ಮನವ್ರು ಕೂಡ ಇಲ್ಲ. ನಮ್ಗೆ ಜಗಳ ಗಲಾಟೆ ಏನು ಬೇಡ, ಫ್ರೆಂಡ್ಸ್ ಆಗಿರೋಣ. ಫ್ರೆಂಡ್ಸ್ ಆಗಿ ಬೇರೆ ಆಗೋಣ, ಏನಂತೀಯ? ಹಾಗೆ ರೀ. ಈ ರೀ ಗೀ ಎಲ್ಲ ಬೇಡ, ನನ್ನನ್ನ ರಾಮ್ ಅಂತಾನೆ ಕರಿ, ನಾನು ಅನು ಅಂತಾನೆ ಕರಿತೀನಿ. ಹಾಗೆ ರಾಮ್, ತಿನ್ನೋದಕ್ಕೆ ಏನ್ ಮಾಡು ಅಂತೀರಾ? ಏನು ಮಾಡ್ಬೇಡ ಅನು, ನಾನು ಆರ್ಡರ್ ಮಾಡ್ತೀನಿ. ಆ ಆರ್ಡರ್ ಬೇಡ, ಏನು ಬೇಡ ರಾಮ್, ನಾನು ಅಡಿಗೆ ಮಾಡ್ತೀನಿ. ನನ್ನ ಕೈ ಅಡಿಗೆ ಚೆನ್ನಾಗಿರುತ್ತೆ. ಸರಿ, ನಿನ್ನ ಸಂತೋಷ ನಾನೇನಕ್ಕೆ ಬೇಡ ಅಂತೀನಿ, ಹೋಗಿ ಮಾಡು. ನೀನು ಕೂಡ ಹೆಲ್ಪ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಆಗಬೇಕಾದ ಅಡಿಗೆ 10 ನಿಮಿಷದಲ್ಲಿ ಆಗುತ್ತೆ. ಇಬ್ಬರು ಬಿಸಿ ಬಿಸಿಯಾಗಿ ತಿನ್ಬೋದು. ಸರಿ ಬಾ, ಈಗ ಮನೇಲಿ ಮಾಡೋದಕ್ಕೆ ಏನೂ ಇಲ್ಲ, ಸೊ ನಿನಗೆ ಹೆಲ್ಪ್ ಮಾಡ್ತೀನಿ. ಬಾ, ಹಾಯಾಗಿ ಇಬ್ಬರು ಮಾತಾಡ್ಕೊಂಡು ಅಡ್ಗೆ ಮಾಡೋಣ ಎಂದು ಇಬ್ಬರು ಕಿಚನ್ ಒಳಗೆ ಬರ್ತಾರೆ. ಇಬ್ಬರು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಇಷ್ಟಪಟ್ಟ ಅಡಿಗೆ ಮಾಡ್ಕೋತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇಬ್ಬರು ಇಷ್ಟವಾದ ಅಡಿಗೆ ಮಾಡ್ಕೊಂಡು ತಿಂತಾರೆ. ಆ ನಂತರ ನಿದ್ರೆ ಬರ್ತಾ ಇಲ್ಲ ಎಂದು ಇಬ್ಬರು ಮನೆಯ ಹೊರಗೆ ಲಾನ್ ನಲ್ಲಿರೋ ಉಯ್ಯಾಲ ಮೇಲೆ ಕೂತ್ಕೊಂಡು ಅಭಿಮಾನದಿಂದ ಮಾತನಾಡಿಕೊಳ್ಳುತ್ತಾ ಒಬ್ಬರ ವಿಷಯನೊಬ್ಬರು ಹಂಚ್ಕೋತಾರೆ. ಅನಾಮಿಕಾ ಮಾತನಾಡುತ್ತಾ ಇರುವಾಗ ರಮೇಶ್ ನಿದ್ರೆ ಮಬ್ಬಿನಿಂದ ಅನಾಮಿಕಳ ಒಡಲಿನಲ್ಲಿ ತಲೆ ಇಟ್ಟು ಮಲಗುತ್ತಾನೆ. ಹಾಗೆ ಇಬ್ಬರಲ್ಲೂ 10 ದಿನದ ಹೊತ್ತು ಆಫೀಸ್ಗೆ ಹೋಗುವಾಗ ತಿರುಗಿ ಮನೆಗೆ ಬಂದ ನಂತರ ಹಾಯಾಗಿ ಸಂತೋಷವಾಗಿ ಮಾತಾಡ್ಕೋತಾ ಇರ್ತಾರೆ. 11ನೇ ದಿನ ಶಾರದಾ ಪ್ರಸಾದರು ಊರಿನಿಂದ ಬರುತ್ತಾರೆ. ಮಗ ಸೊಸೆಯರು ಸೇರಿ ಪ್ರೇಮದಿಂದ ಮಾತನಾಡುತ್ತಾರೆ. ಶಾರದಾ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ. ಅನಾಮಿಕ ರಮೇಶರು ಆಫೀಸ್ಗೆ ಹೋಗ್ತಾ ಇರುವಾಗ ಲಾಯರ್ ಪದ್ಮನಾಭ ಬರ್ತಾನೆ. ಮನೆಗೆ ಬಂದ ಲಾಯರ್ ಅನ್ನು ನೋಡಿ ಶಾರದಾ ಪ್ರಸಾದರು ಅಭಿಮಾನದಿಂದ ಮಾತನಾಡ್ತಾರೆ. ರಮೇಶ್ ಅನಾಮಿಕ ಅಯೋಮಯದಿಂದ ಮುಖ ನೋಡ್ಕೋತಾರೆ. ರಮೇಶ್, ಅನಾಮಿಕಾ, ಕೋರ್ಟಿಗೆ ಬರದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈ ದಿನ ನಿಮಗೆ ವಿಚ್ಛೇದನ ಬರುತ್ತೆ. ಇದೇ ವಿಷಯ ಹೇಳೋಣ ಅಂತ ಫೋನ್ ಮಾಡ್ತಾ ಇದ್ರೆ ನೀವಿಬ್ರು ರೆಸ್ಪಾಂಡ್ ಆಗ್ತಾ ಇರ್ಲಿಲ್ಲ. ಇಷ್ಟಕ್ಕೂ ನಿಮಗೆ ವಿಚ್ಛೇದನ ಬೇಕಾ ಬೇಡವಾ? ಮೊದ್ಲು ಆ ವಿಷಯ ಹೇಳಿ. ಸಾರಿ ಲಾಯರ್ ಅವರೇ, ನಾನು ನನ್ನ ಹೆಂಡತಿ ಅನಾಮಿಕಂಗೆ ವಿಚ್ಛೇದನ ಕೊಡೋದಿಲ್ಲ. ತಪ್ಪು ನಂದೆ. ನಾನು ಅನಾಮಿಕಂಗೆ ಗಂಡ ಅನ್ನುವ ಪೊಗರು ತೋರಿಸ್ದೆ, ಆದ್ರೆ ಗಂಡನ ಪ್ರೇಮ ತೋರಿಸ್ಲಿಲ್ಲ. ಒಂದು ವೇಳೆ ನಾನು ಗಂಡನ ಪ್ರೇಮವನ್ನು ತೋರಿಸಿದ್ದರೆ ನನ್ನ ಅನು ಹೆಂಡತಿ ಪ್ರೇಮವನ್ನ ನನಗ್ ತೋರಿಸ್ತಾ ಇದ್ಲು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಭಾವೋದ್ವೇಗದಿಂದ ಕಣ್ಣೀರು ಹಾಕುತ್ತಾಳೆ. ಅನಾಮಿಕಳ ಮನಸ್ಸೇನು ಅಂತ ಅವಳ ಜೊತೆ ಫ್ರೆಂಡ್ಲಿ ಆಗಿರುವ ಈ 10 ದಿನದಲ್ಲಿ ನಂಗೆ ತಿಳಿದು ಹೋಯ್ತು. ನನಗೆ ನನ್ನ ಹೆಂಡತಿ ಅನಾಮಿಕನೇ ಬೇಕು, ವಿಚ್ಛೇದನ ಏನು ಬೇಡ ಎನ್ನುತ್ತಲೇ ಶಾರದಾ ಪ್ರಸಾದರು ಲಾಯರ್ ಪದ್ಮನಾಭ ಸಂತೋಷ ಪಡುತ್ತಾರೆ. ನೀನೇನಂತೀಯ ಅನಾಮಿಕಾ? ಅವರ ಮನಸ್ಸು ಬಂಗಾರ ಅಂತ ಈಗ್ಲೇ ನನಗೆ ಗೊತ್ತಾಯ್ತು. ನಂಗ್ ಕೂಡ ವಿಚ್ಛೇದನ ಬೇಡ, ನಾನು ಅವ್ರ ಜೊತೆನೆ ಇರ್ತೀನಿ. ತುಂಬಾ ಒಳ್ಳೇದು. ಇಬ್ಬರಿಗೂ ವಿಚ್ಛೇದನ ಬೇಡ, ಆದ್ರಿಂದ ಮೊನ್ನೆ ವಿಚ್ಛೇದನ ಬೇಕು ಅಂತ ಸೈನ್ ಹಾಕಿದ ಪೇಪರ್ ಅನ್ನ ಹರಿದು ಹಾಕ್ತೀನಿ. ಬಹಳ ಥ್ಯಾಂಕ್ಸ್ ಲಾಯರ್ ಅವರೇ ಎಂದು ಹೇಳುತ್ತಲೇ ಲಾಯರ್ ಪದ್ಮನಾಭ ಆನಂದದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಆಗಿನಿಂದ ಅನಾಮಿಕ ರಮೇಶರು ಅನ್ಯೋನ್ಯ ಗಂಡ ಹೆಂಡತಿಯರಾಗಿ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅತ್ತೆ, ನಾವೀಗ ದೊಡ್ಡ ಮನೆಗೆ ಯಾವಾಗ ಹೋಗ್ತೀವಿ? ನಾವು ದೊಡ್ಡ ಮನೆಗೆ ಹೋಗೋದ? ಹಗಲು ಕನಸೇನಾದ್ರೂ ಕಾಣ್ತಿದ್ಯಾ ಸೊಸೆ? ಇರುವ ಚಿಕ್ಕ ಗುಡಿಸಲನ್ನ ಕಾಪಾಡಿದ್ರೆ ಸಾಕು. ಆದ್ರೂ ಯಾಕೆ ಹಾಗೆ ಕೇಳ್ದೆ?
ನನ್ನ ಸ್ನೇಹಿತೆ ರೇಣುಕಾ ದೊಡ್ಡ ಮನೆಗೆ ಹೋಗಿದ್ದಾಳಂತೆ. ಆ ಮನೆಗೆ ಗಾರ್ಡನ್ನು, ಸ್ಲೈಡ್ ಗೇಟು, ಟಿವಿ ರೂಮು, ಬಾಲ್ಕನಿ ಎಲ್ಲ ಇದೆ ಅಂತೆ. ನಮಗ್ ಕೂಡ ಹಾಗಿದ್ರೆ ಚೆನ್ನಾಗಿರುತ್ತಲ್ವಾ ಅತ್ತೆ? ಚೆನ್ನಾಗಿ ಇರುತ್ತೆ ಸೊಸೆ, ಯಾಕೆ ಚೆನ್ನಾಗಿರಲ್ಲ? ರೇಣುಕಾ ಅವರು ದುಡ್ಡಿರುವವರು ಆದ್ರಿಂದ ಮಹಲ್ ಕಟ್ಟಿದ್ದಾರೆ, ಮತ್ತೆ ನಾವು ದುಡ್ಡು ಇಲ್ದವ್ರಲ್ವಾ ಅತ್ತೆ? ಆದ್ರೆ ಓದ್ಕೊಂಡಿರೋ ಸೊಸೆ ನಾನಿದ್ದೀನಲ್ಲ, ಖಚಿತವಾಗಿ ನಾನು ಮಹಲ್ ಕಟ್ತೀನತ್ತೆ. ಗಾಳಿ ಮಹಲ್ ಕಟ್ತೀಯ ಸೊಸೆ? ಗಾಳಿ ಮಹಲ್ ಅಲ್ಲ ಅತ್ತೆ, ರೇಣುಕಾ ಅವರ ಹಾಗೆ ದುಡ್ಡಿರುವ ಮಹಲೇ ಕಟ್ತೀನಿ. ಸೊಸೆ ದುಡ್ಡಿರುವ ಮಹಲು ಕಟ್ಟಬೇಕು ಅಂದ್ರೆ ಎಂದು ಶಾರದಾ ಅನ್ನುತ್ತಾ ಇರುವಾಗ ಅನಾಮಿಕಾ ಮಧ್ಯದಲ್ಲೇ ಸೇರ್ಕೊಂಡು, ದುಡ್ಡಿರ್ಬೇಕು ಅಂತ ನಂಗೂ ಗೊತ್ತೋತೆ, ಆ ದುಡ್ಡನ್ನ ಹೇಗೆ ಸಂಪಾದಿಸ್ಬೇಕು ಅಂತ ಕೂಡ ನಂಗೆ ಗೊತ್ತು, ಅದೆಲ್ಲ ನಾನ್ ನೋಡ್ಕೋತೀನಲ್ಲ. ಏನ್ ನೋಡ್ಕೋತೀಯೋ ಏನೋ ಸೊಸೆ, ಈ ನಿನ್ನ ನಡವಳಿಕೆ ನೋಡ್ತಾ ಇದ್ರೆ ದುಡ್ಡಿನಿಂದ ಮಹಲ್ ಕಟ್ಟೋ ಹಾಗಿಲ್ಲ, ಗಾಳಿನಲ್ಲಿ ಮಹಲ್ ಕಟ್ಟೋ ಹಾಗಿದೆ. ನಾನು ಕತೆ ಹೇಳೋ ಸೊಸೆ ಅಲ್ಲ ಅತ್ತೆ, ಕೈಯಲ್ಲಿ ಮಾಡಿ ತೋರಿಸ್ತೀನಿ, ನೀವು ಹಾಗೆ ನೋಡ್ತಾ ಇರಿ. ನಾನು 2 ಕೈಯಿಂದ ಸಂಪಾದಿಸಿ ಚಕಚಕ ದೊಡ್ಡ ಮನೆ ಕಟ್ತೀನಿ, ಅದರಲ್ಲಿ ನಿಮ್ಮನ್ನ ಆನಂದವಾಗಿ ಇರಿಸ್ತೀನಿ ಎಂದು ಹೇಳಿ ಅನಾಮಿಕಾ ಹೊರಗೆ ಹೊರಟು ಹೋಗುತ್ತಾಳೆ. ಶಾರದಾ ಹಿತ್ತಲಿಗೆ ಹೋಗಿ ತರಕಾರಿ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ. ದುಡ್ಡನ್ನು ಸಂಪಾದಿಸುವುದು ಹೇಗೆ ಎಂದು ಊರೆಲ್ಲ ತಿರುಗುತ್ತಾ ಇರುವ ಅನಾಮಿಕಂಗೆ ಒಂದು ಮಹಡಿ ಮನೆಯ ಮುಂದೆ ಹೊಲಿಗೆ ಮಿಷಿನ್ ನಲ್ಲಿ ಹೊಲಿತಾ ಇರುವ ಅಪರ್ಣ ಕಾಣಿಸುತ್ತಾಳೆ. ಈ ಅಪರ್ಣ ಹೊಲಿಗೆ ಮಿಷಿನ್ ನಲ್ಲಿ ಹೊಲಿದು ತುಂಬಾ ದುಡ್ಡು ಸಂಪಾದಿಸಿ ಈ ಮಹಡಿ ಮನೆ ಕಟ್ಟಿದಾಳೆ ಅಂತ ಊರೆಲ್ಲ ದೊಡ್ಡದಾಗಿ ಮಾತಾಡ್ಕೊಳ್ಳೋದು ನಾನು ಬಹಳ ಸಲ ಕೇಳ್ಕೊಂಡಿದ್ದೀನಿ. ಅಂದ್ರೆ ನಾನು ಕೂಡ ಹೊಲಿಗೆ ಮಿಷಿನ್ ನಲ್ಲಿ ಹೊಲಿತೀನಿ, ಚೆನ್ನಾಗಿ ದುಡ್ಡು ಸಂಪಾದಿಸ್ತೀನಿ, ಮಹಲ್ ಕಟ್ತೀನಿ. ಇನ್ನು ತಡ ಮಾಡಬಾರ್ದು, ಹೊಲಿಗೆ ಮಿಷಿನ್ ನ ಕೊಂಡ್ಕೊಳ್ಳಬೇಕು ಎಂದು ಓಡಿನಂತ ನಡಿಗೆಯಿಂದ ಮನೆಗೆ ಬರುತ್ತಾಳೆ. ಅತ್ತೆ ಶಾರದಾ ಕಾಣಿಸಲಿಲ್ಲ. ಅತ್ತೆ ಅತ್ತೆ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಹಿತ್ತಲಿನಲ್ಲಿರುವ ಶಾರದಾ ಆ ಕರೆಯನ್ನು ಕೇಳಿ ಮನೆಯೊಳಗೆ ಬರುತ್ತಾಳೆ. ಏನಾಯ್ತು ಸೊಸೆ, ಯಾಕೆ ಹಾಗೆ ಅರ್ಚಿದೆ? ಅತ್ತೆ, ತುಂಬಾ ದುಡ್ಡು ಸಂಪಾದಿಸುವ ಐಡಿಯಾ ನಂಗೆ ಬಂದಿದೆ, ನನಗೆ 5,000 ಬೇಕು ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ, ಅಮ್ಮೋ 5,000ನಾ? ಅಷ್ಟು ದುಡ್ಡು ಕೊಟ್ಟು ಏನ್ ಕೊಂಡು ಗೊತ್ತೀಯ ಸೊಸೆ? ಹೊಲಿಗೆ ಮಿಷಿನ್ ಅತ್ತೆ, ಆನ್ಲೈನ್ ನಲ್ಲಿ ಬುಕ್ ಮಾಡ್ತೀನಿ, 2 ದಿನದಲ್ಲಿ ಮನೆಗೆ ಬರುತ್ತೆ. 3ನೇ ದಿನದಿಂದ ಹೊಲಿಯಲಿಕ್ಕೆ ಶುರು ಮಾಡ್ತೀನಿ, 4ನೇ ದಿನದಿಂದ ಊರಿಗೆಲ್ಲ ತಿಳಿಯುತ್ತೆ, ಇನ್ನು 5ನೇ ದಿನದಿಂದ ಊರವರೆಲ್ಲ ನನ್ನ ಹತ್ರ ಹೊಲಿಸ್ಕೊತಾರೆ, ತುಂಬಾ ದುಡ್ಡು ಬರುತ್ತೆ, ನನ್ನ ನಂಬಿ. ಸೊಸೆ, ನೀನು ಮಾಡ್ತಾ ಇರೋ ಹಾರಾಟ ಆಸೆ ತರ ಇಲ್ವೇ, ಅತ್ಯಾಸೆ ತರ ಇದೆಯೇ? ಕನಸು ಕಾಣುವ ಮನುಷ್ಯ ಅದಕ್ಕಾಗಿ ಕಷ್ಟಪಟ್ರೆ ಗಾಳಿನಲ್ಲಿ ಮಹಲ್ ಕೂಡ ಒಂದು ದಿನ ಬಲವಾದ ಇಟ್ಟಿಗೆ ಮಹಲಿನ ಹಾಗೆ ಬದಲಾಗುತ್ತತ್ತೆ ಎಂದು ಸೊಸೆ ಹೇಳುತ್ತಲೇ ಶಾರದಂಗೆ ಏನೂ ಅರ್ಥವಾಗಲಿಲ್ಲ. ಅಯೋಮಯದಿಂದ ಮುಖ ಬಿಡ್ತಾಳೆ. ಅನಾಮಿಕಾ ಮಾತ್ರ ತಡ ಮಾಡದೆ ಅತ್ತೆಯ ರೂಮ್ಗೆ ಹೋಗಿ ಬೀರುವನ್ನು ತೆಗೆಯುತ್ತಾಳೆ. ಏನಾದರೂ ಅಗತ್ಯಕ್ಕಾಗಿ ಶಾರದಾ ಎತ್ತಿಟ್ಟ 5,000 ತಗೋತಾಳೆ. ಆ ದುಡ್ಡು ಬೇಡ ಅಂತ ಶಾರದಾ ಎಷ್ಟು ಹೇಳಿದ್ರು ಕೇಳಿಸ್ಕೊಂಡಿಲ್ಲ ಅನಾಮಿಕಾ. ಆನ್ಲೈನ್ ನಲ್ಲಿ ಲೇಟೆಸ್ಟ್ ಮಾಡೆಲ್ ಹೊಲಿಗೆ ಮಿಷನ್ ನ ಬುಕ್ ಮಾಡ್ತಾಳೆ. ಶಾರದಾ ಸೊಸೆಯ ಮೇಲೆ ಕೋಪದಿಂದಿರ್ತಾಳೆ. ಇನ್ನು ಆ ದಿನ ರಾತ್ರಿ ಮನೆಗೆ ಬಂದ ತಂದೆ ಮಗನಿಗೆ ವಿಷಯ ಹೇಳುತ್ತಾಳೆ. ನನ್ನನ್ನು ನಂಬಿ ಮಾವಯ್ಯ, ನಾನು ಹೊಲಿಗೆ ಮಿಷಿನ್ ಅಲ್ಲಿ ಹೊಲಿತೀನಿ. ಅದಲ್ಲ ಅನಾಮಿಕಾ, ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಬಾವಾ, ಹೊಲಿಗೆ ಮಿಷಿನ್ ಇಂದ ತುಂಬಾ ದುಡ್ಡು ಸಂಪಾದಿಸ್ತೀನಿ, ದೊಡ್ಡ ಮನೆ ಕಟ್ತೀನಿ. ಸರಿಯಮ್ಮ ತಾಯಿ, ನಿನ್ನ ಸಂತೋಷ ಬೇಡ ಅನ್ನೋದೇನಕ್ಕೆ? ಆ ದುಡ್ಡು ಕಟ್ಟಿ ಹೊಲಿಗೆ ಮಿಷಿನ್ ಕೊಂಡ್ಕೋ, ಆದ್ರೆ ಚೆನ್ನಾಗಿ ಹೊಲಿ, ನಿನ್ನ ಆಸೆ ತೀರ್ಬೇಕು ಅಂತ ಮನಸಾರೆ ಕೊರ್ಕೋತೀವಮ್ಮ. ಥ್ಯಾಂಕ್ಸ್ ಮಾವಯ್ಯ. ಅದ್ ಸರಿ ಅನಾಮಿಕಾ, ಇಷ್ಟಕ್ಕೂ ನಿಂಗೆ ಮೆಷಿನ್ ಅಲ್ಲಿ ಹೊಲಿಯೋದು ಬರುತ್ತಾ? ಯೂಟ್ಯೂಬ್ ಇದೆಯಲ್ಲ ಮಾವ ಎಂದು ಹೇಳುತ್ತಾಳೆ. ಶಾರದಾ ಪ್ರಸಾದ್ ರಮೇಶರು ಮೂವರು ಬೆಚ್ಚಿ ಬಿದ್ದು ನೋಡ್ತಾ ಇರ್ತಾರೆ. 1-2 ದಿನ ಕಾದ ನಂತರ ಹೊಲಿಗೆ ಮಿಷಿನ್ ಮನೆಗೆ ಬರುತ್ತೆ. ಅನಾಮಿಕಾ ಯೂಟ್ಯೂಬ್ ನಲ್ಲಿ ಹೊಲಿಗೆ ಹೊಲಿಯುವುದನ್ನು ನೋಡಿ ಮಿಷಿನ್ ನಲ್ಲಿ ಹೊಲಿಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾಳೆ. ಮನೆಯ ಹೊರಗೆ ಶಾರದಾ ಹೆಸರಿನ ಮೇಲೆ ಬೋರ್ಡ್ ಕೂಡ ಇಡ್ತಾಳೆ. ಶಾರದಳ ಮೇಲಿರುವ ಅಭಿಮಾನದಿಂದ ಕೆಲವು ಜನ ಹೊಲಿಯಲಿಕ್ಕೆ ಬಟ್ಟೆಗಳನ್ನು ಕೊಡ್ತಾರೆ. 2 ದಿನದಲ್ಲೇ ಅದನ್ನು ನಾಶ ಮಾಡುತ್ತಾಳೆ ಅನಾಮಿಕಾ. ಕೊಟ್ಟವರು ಶಾರದಳನ್ನು ಅನಾಮಿಕಳನ್ನು ಬೈದು ಹೋಗುತ್ತಾರೆ. ಹಾಗೆ 10 ದಿನ ಕಳೆಯುತ್ತದೆ. ಅನಾಮಿಕಂಗೆ ಸರಿಯಾಗಿ ಹೊಲಿಯಲಿಕ್ಕೆ ಬರ್ಲಿಲ್ಲ. ಆ ಹೊಲಿಗೆ ಮಿಷನ್ ಅನ್ನು ಪಕ್ಕದಲ್ಲಿ ಬಿಸಾಕುತ್ತಾಳೆ. ಸೊಸೆ, ನಿನ್ನ ಮೊದಲ ಗಾಳಿ ಮಹಲ್ಲು ಉದುರೋಯ್ತು, ಆದ್ರೂ ನನ್ ಪ್ರಯತ್ನ ನಿಲ್ಲಲತ್ತೆ, ದುಡ್ಡು ಸಂಪಾದಿಸ್ತೇನೆ, ಮಹಡಿ ಮನೆ ಕಟ್ತೀನಿ, ನೀವು ಹಾಗೆ ನೋಡ್ತಾ ಇರಿ ಎಂದು ಅನಾಮಿಕಾ ಹೇಳುತ್ತಾಳೆ. ಶಾರದಾ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. 2 ದಿನ ಕಳೆಯುತ್ತದೆ. 3ನೇ ದಿನ ರಾತ್ರಿ ಅನಾಮಿಕಾ ಬೀದಿ ಲೈಟ್ ಕೆಳಗಡೆ ಕೂತ್ಕೊಂಡು ಓದ್ತಾ ಇರ್ತಾಳೆ. ಶಾರದಾ ಪ್ರಸಾದ್ ರಮೇಶರು ನೋಡಿ ಆಶ್ಚರ್ಯ ಹೋಗ್ತಾರೆ. ಇದೇನೆ ಸೊಸೆ, ಈ ಬೀದಿ ಲೈಟ್ ಕೆಳಗೆ ಕೂತಿದ್ಯಾ? ಈ ದಿನ ಪೇಪರ್ ಅಲ್ಲಿ ಓದೈತೆ, ಒಬ್ಬ ಬಡ ಸೊಸೆ ಇಂತಹ ಬೀದಿ ಲೈಟ್ ಕೆಳಗೆ ಕೂತ್ಕೊಂಡು MBA ಓದಿ ಮಾರ್ಕೆಟಿಂಗ್ ರಂಗದಲ್ಲಿಯೇ ದೊಡ್ಡ ಸ್ಥಾನಕ್ಕೆ ಸೇರ್ಕೊಂಡು ತನ್ನ ಸ್ವಂತ ಮನೆಯ ಕನಸನ್ನು ನನಸು ಮಾಡ್ಕೊಂಡ್ಲಂತೆ. ಆ ಮಾತನ್ನು ಕೇಳಿ ಮೂವರು ಅಯೋಮಯದಿಂದ ನೋಡ್ತಾ ಇರ್ತಾರೆ. ಸೊಸೆ ಈ ಓದಿಗಾಗಿ ಎಷ್ಟು ಖರ್ಚು ಮಾಡ್ತಾಳೋ ಏನೋ ಎಂಬ ದುಃಖ ಅವರ ಮುಖದಲ್ಲಿ ಕಾಣಿಸುತ್ತೆ. ಈಗ ನಾನು ಕೂಡ ಈ ಬೀದಿ ಲೈಟ್ ಕೆಳಗೆ MBA ಓದ್ತೀನಿ,
ಮಾರ್ಕೆಟಿಂಗ್ ರಂಗದಲ್ಲಿ ಮೇಲಕ್ಕೆ ಇರ್ತೀನಿ, ಉನ್ನತ ಸ್ಥಾಯಿಗೆ ಇರ್ತೀನಿ. ನಾನು ಅಂದ್ಕೊಂಡಿದ್ದು ಸಾಧಿಸಿ ತೋರಿಸ್ತೀನಿ. ಸೊಸೆ, ಈ ಸಲ ಓದಿನಿಂದ ನಮ್ಗೆ ಹಾಕಿದ್ಯಾ ಟೋಪಿ? ನಿಜ ಅತ್ತೆ, ಆ ಹೊಲಿಗೆ ಮಿಷನ್ ನನ್ನಿಂದ ಆಗಿಲ್ಲ, ಆದ್ರೆ ಓದೋದಾಗತ್ತಲ್ಲ. ನಾನು 10th ವರೆಗೆ ಓದಿದ್ದೀನಲ್ಲ, ತುಂಬಾ ಹಾಯಾಗಿ MBA ಓದ್ತೀನಿ, ಪಾಸ್ ಆಗಿ ಹೋಗ್ತೀನಿ. ನನಗೆ ನಂಬಿಕೆ ಇಲ್ಲ ಅನಾಮಿಕಾ. ನೋಡಿದ್ರ ಮಾವ ಹೇಗಂತಿದ್ದಾನೆ? ನಮಗೆ ಮಗಳಾದ್ರೂ ಸೊಸೆ ಆದ್ರೂ ನೀನೇ ಅಲ್ವ ತಾಯಿ, ನೀನು ಓದ್ಕೊಮ್ಮ. ಅನಾಮಿಕಾ ಮಾತಿಗೆ ಸಂತೋಷ ಪಡುತ್ತಾಳೆ. ಶಾರದಾ ರಮೇಶರು ಸೈಲೆಂಟ್ ಆಗಿ ಹೊರಟು ಹೋಗುತ್ತಾರೆ. ಮಾರನೇ ದಿನ ಅನಾಮಿಕಳನ್ನು ಕರೆದುಕೊಂಡು ಪ್ರಸಾದ್ ಕಾಲೇಜ್ಗೆ ಹೊರಡುತ್ತಾನೆ. ಶಾರದಾ ಮನೆ ಕೆಲಸ ಮಾಡ್ಕೋತಾ ಇರ್ತಾಳೆ, ರಮೇಶ್ ಹೊಲದ ಕೆಲಸ ಮಾಡ್ಕೋತಾ ಇರ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 5 ಗಂಟೆಯ ನಂತರ ಪ್ರಸಾದ್ ಅನಾಮಿಕಾ ಮನೆಗೆ ಬರುತ್ತಾರೆ. ಶಾರದಾ ಅನ್ನ ಹಾಕುತ್ತಾಳೆ. ಸುಸ್ತಾದ ಪ್ರಸಾದ್ ತಿಂದು ಮಲಗುತ್ತಾನೆ. ಅನಾಮಿಕಾ ಇಂಗ್ಲಿಷ್ ಬುಕ್ ಜೊತೆ ಕುಸ್ತಿ ಮಾಡ್ತಾ ಇರ್ತಾಳೆ. ಆ ದಿನ ರಾತ್ರಿ ರಮೇಶ್ ಮನೆಗೆ ಬಂದ ಮೇಲೆ ಕೇಳ್ತಾನೆ, ಮೊದ್ಲು PUC ಪಾಸ್ ಆಗುವಂತಂದ್ರು ಮಾವ. ನಾನು ಮಾವಯ್ಯ ಹೋಗಿ ಒಂದು PUC ಕಾಲೇಜಲ್ಲಿ ಮಾತಾಡ್ಕೊಂಡು ಬಂದಿದೀವಿ. ಮಾವಯ್ಯ ದುಡ್ಡು ಕೂಡ ಕಟ್ಟಿದ್ದಾರೆ, ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕು. ಅಪ್ಪನ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬಂತು ಅನಾಮಿಕಾ? ಟೌನ್ ಅಲ್ಲಿ ಮಾವಯ್ಯನಿಗೆ ತಿಳಿದ ಫ್ರೆಂಡ್ ಇದ್ದಾರಂತಲ್ಲ ಭಾವ, ಹೋಗಿ ಅವ್ರ ಹತ್ರ ತಗೊಂಡ್ ಬಂದು ಫೀಸ್ ಕಟ್ಟಿದ್ದಾರೆ. ಏನಪ್ಪ ಇದು? ಸೊಸೆ ಚೆನ್ನಾಗಾದ್ರೆ ನಾವು ಕೂಡ ಒಳ್ಳೇದಾಗ್ತೀವಲ್ಲೋ. ಈಗ್ಲೂ ನಿಮ್ಗೆ ಅರ್ಥವಾಗ್ಲಿಲ್ವಾ ಸೊಸೆದು ಗಾಳಿ ಮಹಲು ಎಲ್ಲ ಅಂತ? ಹಾಗನ್ಬಿಡಿಯತ್ತೆ, ನಾನು ಓದ್ಕೊಂಡು ನಮ್ಮ ಬದುಕನ್ನ ಬದಲಾಯಿಸ್ತೀನಿ. ಅನಾಮಿಕಾ, ಇದ್ದಕ್ಕಿದ್ದ ಹಾಗೆ ನೀನು ಮಂಡೆ ಸ್ಪೆಲ್ಲಿಂಗ್ ಹೇಳು. ಲಾಸ್ಟ್ ಮಂಡೆ ಹೇಳು ಅಂತೀರಾ, ನಾಳೆ ಬರುವ ಮಂಡೆ ಬಗ್ಗೆ ಹೇಳು ಅಂತೀರಾ? ಯಾವ ಮಂಡೆ ಸ್ಪೆಲ್ಲಿಂಗ್ ಹೇಳ್ಬೇಕು ಹೇಳಿ ಎಂದು ಅನಾಮಿಕಾ ಕೇಳುತ್ತಲೇ ರಮೇಶ್ ಸೈಲೆಂಟ್ ಆಗಿ ಹೊರಟು ಹೋಗುತ್ತಾನೆ. ಹಾಗೆ 1 ವಾರ ಕಳೆಯುತ್ತದೆ. ಅನಾಮಿಕಾ ಕಾಲೇಜ್ಗೆ ಹೋಗದೆ ಮನೆ ಹತ್ರನೇ ಇರ್ತಾಳೆ. ಏನಾಯ್ತು ಸೊಸೆ, ಕಾಲೇಜ್ಗೆ ಹೋಗ್ತಾ ಇಲ್ವಾ? ಅತ್ತೆ, ಬುಕ್ಸ್ ಎಲ್ಲ ಇಂಗ್ಲಿಷ್ ನಲ್ಲೇ ಇದೆ, ಕ್ಲಾಸ್ ಅಲ್ಲಿ ಕೂಡ ಇಂಗ್ಲಿಷ್ ಅಲ್ಲೇ ಹೇಳ್ತಾರೆ, ನನ್ಗೇನು ಅರ್ಥವಾಗ್ತಿಲ್ಲ ಅತ್ತೆ. ಸಾರಿ ಅತ್ತೆ, ನಾನು ಕಾಲೇಜ್ಗೆ ಹೋಗಲ್ಲ ಎಂದು ಅಳುತ್ತಾಳೆ ಅನಾಮಿಕಾ. ಸೊಸೆ ಅನಾಮಿಕಳ ಮೇಲೆ ಅತ್ತೆ ಶಾರದಂಗೆ ಕೋಪ ಬರಲಿಲ್ಲ, ಕರುಣೆ ಎನಿಸುತ್ತದೆ. ತಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಸೊಸೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಎಂದು ಒಂದು ಮಾತು ಕೂಡ ಅನ್ನಲಾರದೆ ಹೋಗುತ್ತಾಳೆ. ಸೊಸೆಯ ಆತುರತೆಯನ್ನು ಅರ್ಥ ಮಾಡ್ಕೊತಾಳೆ. ಮತ್ತೆರಡು ದಿನ ಕಳೆದ ನಂತರ, ಅತ್ತೆ, ಹೊಲಿಗೆ ಮಿಷಿನ್ ನನ್ನಿಂದಾಗಿಲ್ಲ, MBA ಓದು ನನ್ನಿಂದಾಗಿಲ್ಲ, ಆದ್ರೆ ಅಡಿಗೆ ಮಾಡೋದು ನನ್ನಿಂದಾಗುತ್ತಲ್ಲ. ಅದಕ್ಕೆ ಅಂತ ದಿನವೂ ಸಾಯಂಕಾಲದ ಹೊತ್ತು ಮಿರ್ಚಿ ಅಂಗಡಿ ಇಡ್ತೀನಿ ಅಂತೀಯ ಅಷ್ಟೇನ ಸೊಸೆ? ಹೌದು ಅತ್ತೆ, ನಿಮ್ಗೆ ಹೇಗೆ ಗೊತ್ತು? ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಲ್ಲ. ಸರಿಯಮ್ಮ ಸೊಸೆ, ಅದಕ್ಕೆ ಬೇಕಾದ ದುಡ್ಡನ್ನ ನಾನು ಹೊಂದಿಸ್ತೀನಿ ಎಂದು ಹೇಳಿ ಮನೆಯಿಂದ ಹೊರಗೆ ಹೊರಟು ತನಗೆ ತುಂಬಾ ತಿಳಿದ ಪದ್ಮಮ್ಮನ ಹತ್ರ ಹೋಗುತ್ತಾಳೆ. ಸಾಲವಾಗಿ 5,000 ತಗೊಂಡ್ಬರ್ತಾಳೆ. ಒಳ್ಳೆ ದಿನದಲ್ಲಿ ಮಿರ್ಚಿ ಬಂಡಿ ಅಂಗಡಿಯನ್ನ ಶಾರದಳ ಹತ್ರ ಓಪನಿಂಗ್ ಮಾಡಿಸ್ತಾಳೆ. ಅಲ್ಲಿ ಕೂಡ ಅನಾಮಿಕಾ ಅಂದುಕೊಂಡ ಹಾಗೆ ವಿಜಯ ಸಾಧಿಸಲಾರದೆ ಹೋಗುತ್ತಾಳೆ. ಬೇರೆಯವರ ವ್ಯಾಪಾರ ಸರಿಯಾಗಿ ಸಾಗ್ತಾ ಇರುತ್ತದೆ. ಅವಳು ಮೊದಲು ಇಟ್ಟ ಮಿರ್ಚಿ ಬಂಡಿ ವ್ಯಾಪಾರ ಯಾಕೆ ನಡೀತಾ ಇಲ್ಲ ಎಂದು ದುಃಖ ಪಡ್ತಾಳೆ ಅನಾಮಿಕಾ. ಒಂದು ದಿನ ಶಾರದಾ, ಮಗು ರಮೇಶು, ಏನಂದ್ರೆ ನಾನು ತಗೊಂಡ ನಿರ್ಣಯದಲ್ಲಿ ಏನಾದ್ರೂ ತಪ್ಪಿದ್ಯಾ? ಎಂತಹ ತಪ್ಪು ಇಲ್ಲ ಶಾರದಾ, ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ಯಾ. ಆದ್ರೆ ಅಪ್ಪ, ನಮ್ಮ ಆರ್ಥಿಕ ಸಾಮರ್ಥ್ಯದ ಬಗ್ಗೆ ನಾವು ಆಲೋಚಿಸ್ಬೇಕಲ್ಲ. ಅನಾಮಿಕಳನ್ನು ಮಗಳಾಗಿ ನೋಡ್ಕೊತಾ ಇದ್ದೀರಾ, ಬಹಳ ಸಂತೋಷ. ಹೊಲಿಗೆ ಮಿಷಿನ್ ಇಂದ ಸಾಧಿಸ್ತೇನೆ ಅಂತ ಖರ್ಚು ಮಾಡೋದಕ್ಕೆ ಶುರು ಮಾಡಿ ಮಿರ್ಚಿ ಬಂಡಿವರೆಗೂ ತಂದ್ಲು, ಆದ್ರೆ ಅವಳು ಯಾವ್ದ್ರಲ್ಲೂ ವಿಜಯ ಸಾಧಿಸ್ಲಿಲ್ಲ. ಈಗ ಮನೆನ ಅಡವಿಟ್ಟು ಇಷ್ಟು ದೊಡ್ಡ ಮೊತ್ತದಲ್ಲಿ ದುಡ್ಡು ಕೊಡೋದ್ರಿಂದ ನಾವು ಎಷ್ಟು ಅವಳಿಗೆ ಸಪೋರ್ಟ್ ಆಗಿದ್ದೀವೋ, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀವೋ ಗೊತ್ತಾಗುತ್ತಲ್ಲ ಮಗನೇ. ಈಗ್ಲೇ ಬಹಳ ಸಾಲವಾಗಿದೆ ಅಮ್ಮ. ಆ ಸಾಲಕ್ಕೆ ಮತ್ತಷ್ಟು ಸೇರಿದೆ. ಏನಾಗಲ್ಲಪ್ಪ, ಸೊಸೆ ಏನೋ ಒಂದು ಸಾಧಿಸಬೇಕು ಅಂತ ಪಟ್ಟ ಹಿಡಿದಿದ್ದಾಳಲ್ಲ ಎಂದು ತಂದೆ ಹೇಳುತ್ತಲೇ ರಮೇಶ್ ಏನೂ ಮಾತನಾಡಲಿಲ್ಲ. 3 ಸೇರಿ 3 ಲಕ್ಷ ರೂಪಾಯಿ ಜೊತೆ ದುಃಖದಿಂದಿರುವ ಅನಾಮಿಕಳ ಹತ್ರ ಬರ್ತಾರೆ. ಆ ದುಡ್ಡನ್ನು ಕೊಡುತ್ತಾರೆ. ಅತ್ತೇ, ನನ್ ಮೇಲೆ ಕೋಪ ಬಂದಿಲ್ವಾ? ನನ್ ಮೇಲೆ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ? ನೀನು ನಮ್ಮ ಸೊಸೆ ಅಲ್ಲ ಅನಾಮಿಕಾ, ಮಗಳು. ಯಾವ ತಾಯಿ ತಂದೆಯರಿಗಾದ್ರೂ ಮಗಳ ಮೇಲೆ ನಂಬಿಕೆ ಪ್ರೇಮ ಇರುತ್ತೆ ಹೊರತು ಕೋಪ ಅಪನಂಬಿಕೆ ಇರಲ್ವಲ್ಲ. ನಾನು ಗಾಳಿಗೊಬ್ಬರು ಸುಲಭವಾಗಿ ಕಟ್ತಾ ಇದ್ದೀನಿ, ಆದ್ರೆ ಅದು ನಿಲ್ತಾ ಇಲ್ವಲ್ಲ ಅತ್ತೆ. ಆದ್ರೆ ಸೊಸೆ, ಹೃದಯದಿಂದ ಕಟ್ಟಿದ ಗಾಳಿಗೋಪುರದಲ್ಲಿ ಯಾವಾಗ್ಲೂ ಬೀಳೋದಿಲ್ಲ. ಆ ಗಾಳಿ ಮಹಲಲ್ಲಿ ಆಸೆ ಇರುತ್ತೆ, ಪ್ರೇಮ ಇರುತ್ತೆ, ಜೀವನ ಕೂಡ ಇರುತ್ತೆ. ಸೊಸೆ, ಕನಸು ಕಾಳಿ ಮಹಲಿನ ಹಾಗೆ ಅನಿಸಿದ್ರು ನಮ್ಮ ನಂಬಿಕೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ಬುನಾದಿ ಬರುತ್ತೆ. ಕನಸು ಕಾಣುವುದು ತಪ್ಪಲ್ಲ, ಅದನ್ನು ನಿಜ ಮಾಡಬೇಕು ಅನ್ನುವ ನಿಬದ್ಧತೆ ಮನುಷ್ಯನನ್ನು ದೊಡ್ಡವನಾಗಿ ಮಾಡುತ್ತದೆ. ನಮಗೆ ನಿನ್ನ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ದುಡ್ಡು ತಗೋ, ವ್ಯಾಪಾರ ಶುರು ಮಾಡಮ್ಮ. ಎಲ್ಲಿ ಆದ್ರೂ ನಾವು ಎಲ್ಲಿ ಕಳ್ಕೊಂಡ್ವೋ ಅಲ್ಲೇ ನಾವು ನಮಗೆ ಬೇಕಾದ್ದನ್ನು ತಿರುಗಿ ಸಂಪಾದಿಸ್ಬೇಕು ಅನಾಮಿಕಾ.
ತಪ್ಪದಿರಿ, ನಮ್ಮ ಮೇಲೆ ನೀವೆಲ್ಲರೂ ಇಟ್ಟ ನಂಬಿಕೆನ ಈ ಸಲ ನಾನು ನಿಲ್ಲಿಸುವ ಪ್ರಯತ್ನ ಗಟ್ಟಿಯಾಗಿ ಮಾಡ್ತೀನಿ ಎಂದು ಅನಾಮಿಕಾ ದೃಢ ಸಂಕಲ್ಪದಿಂದ ಮುಂದಕ್ಕೆ ಸಾಗೋದಕ್ಕೆ ಶುರು ಮಾಡುತ್ತಾಳೆ. ಅದನ್ನು ನೋಡಿ ಅತ್ತೆ ಮಾವಂದಿರು ಗಂಡ ರಮೇಶ್ ಎಷ್ಟೋ ಸಂತೋಷ ಪಡುತ್ತಾರೆ.